ಎತ್ತರೋ ಬೇಗಲೇ ಏನ್ರ ಸ್ಲೋ ಆಗಿ ಕೆಲಸ ಮಾಡೋದು ಹೆಂಗೋ ಅವಾಗಲೇ ಇದೆಲ್ಲ ಮಾಡಿ ಅಂತ ಪಡ್ಕೊಂಡೆ ಅಲ್ಲ. ಮಂಟಪದ ಹೊತ್ತೆಲ್ಲ ಡೆಕೋರೇಷನ್ ಆಗಿದ್ಯಾ? ಆಗಿಲ್ಲ ಅಂದ್ರೆ ಬಂದು ಅದೇ ಮೇಲೆ ಕಾಲು ಹಾಕ್ತೀನಿ. ಏನ್ ಆಶ್ಚರ್ಯ, ಯಾವಾಗ್ಲೂ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀನಿ ಅನ್ನೋರು ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಲ್ಲ. ನಮ್ಮ ಅಣ್ಣನ ಮದ್ವೆ ರೀ, ನಾವು ಚಾರ್ಜ್ ತಗೊಳ್ದೆ ಇನ್ ಯಾರು ಚಾರ್ಜ್ ತಗೋತಾರೆ? ಇದು ನಿಮ್ಮ ಅಣ್ಣನ ಮದ್ವೆ ಮಾತ್ರ ಅಲ್ಲ, ನಮ್ಮ ಅಕ್ಕನ ಮದ್ವೆನು. ಬೇಗ ಚಾರ್ಜ್ ತಗೊಂಡು ಎಲ್ಲ ಖಾಲಿ ಮಾಡ್ಕೋಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಅಕ್ಕ 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 ರೇ, ಇಷ್ಟು ದಿನ ನಿಮ್ಗೆ ಅಕ್ಕ ಆಗಿದ್ರು, ಇನ್ಮೇಲಿಂದ ಅವರು ನಮ್ಗೆ ಅತ್ಗೆ. ನಮ್ಮ ಅಣ್ಣ ಅತ್ಗೆ ಮದ್ವೆ ಗ್ರ್ಯಾಂಡ್ ಆಗಿರ್ಬೇಕು ಅಂತಾನೆ ಇಷ್ಟೆಲ್ಲ ಡೆಕೋರೇಷನ್. ಯಪ್ಪ, ನಮಗೆ ಒಂದ ಎರಡ ಕೆಲಸ. ಮೀಟ್ರ್ ಹಾಕಿ ಆಟೋ ಓಡಿಸ್ದಂಗಲ್ಲ ಮೇಡಮ್ ಮದ್ವೆ ಮಾಡೋದು. ಮೀಟ್ರ್ ಹಾಕಿ ಆಟೋ ಓಡಿಸಿದಕ್ಕೇನೆ ಈ ರೇಂಜಿಗೆ ಮದ್ವೆ ಆಗ್ತಾ ಇರೋದು. ಅಷ್ಟಕ್ಕೂ ಅತ್ಗೆ ಅಂತ ಅವ್ರ ಲವ್ವಲ್ಲಿ ಕರಿತಿದ್ಯಲ್ಲ, ನಾವು ಹೆಣ್ಣು ಕೊಟ್ಟಿದ್ದಕ್ಕೆ ಅವಳು ನಿಮಗೆ ಅತ್ಗೆ ಆಗಿ ಬರ್ತಾ ಇರತ್ತೆ. ಏನ್ರಿ ಕೊಡೋದು ಬಂತು? ಕೊಡ್ಲಿಲ್ಲ ಅಂದಿದ್ರೆ ನಿಮ್ಮ ಮನೆ ಮುಂದೆ 10 ಜೀಪು 10 ಟಾಟಾ ಸುಮೋ ಕಣ್ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ನಿಮ್ಮ ಅಕ್ಕನ್ನ ಅಪೇಸ್ ಮಾಡ್ತಿದ್ವಿ. ಪಳ್ಳಾರ್ ನನ್ನ ಮಕ್ಳು ನಾವು. ಏನ್ರಿ ಭಾಷೆ ಅದು? ಅಬೇಸ್ ಅಂತೆ ಪಳಾರಂತೆ. ಇಂಥ ಚೈಲ್ಡ್ಗೆಲ್ಲ ನಮ್ಮ ಭಾಷೆ ಅರ್ಥ ಮಾಡ್ಸಕ್ ಹೋಗ್ತೀವಪ್ಪ. ಅರ್ಥ ಆಗೋದು ಬೇಡ. ರೈ, ಕನ್ನಡ ನಿಘಂಟಲ್ಲಿ ಅಬೇಸ್ ಅಂದ್ರೆ ಅರ್ಥ ಗೊತ್ತಾ? ಎತ್ತಾಕೊಂಡು ಹೋಗೋದು ಅಂತ. ಪಳಾರ್ ಅಂದ್ರೆ ಅರ್ಥ ಗೊತ್ತಾ? ಪಂಟ್ರು ಅಂತ. ಏನು ಎತ್ತಾಕೊಂಡು ಹೋಗ್ತೀರಾ? ಇಷ್ಟ ಆದ್ರೆ ಸಾಕು, ಯಾರನ್ನ ಬೇಕಾದ್ರೂ ಅಭ್ಯಾಸ ಮಾಡ್ಕೊಂಡು ಹೋಗ್ತೀರಾ? ಉಲ್ಲಾಜ ಇಲ್ಲ. ಇಷ್ಟ ಆದ್ಮೇಲೆ ಮುಗೀತು, ಕಷ್ಟ ಆದ್ರೂ ಪರವಾಗಿಲ್ಲ. ಎತ್ತಾಕೊಂಡು ಹೋಗ್ತಾ ಇರೋದೆ. ಇದೆಲ್ಲ ಚೈಲ್ಡ್, ನಿನ್ಗೆಲ್ಲ ಅರ್ಥ ಆಗತ್ತೆ, ಹೋಗು. ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋರು ಇನ್ನೂ ರೆಡಿನೇ ಆಗಿಲ್ಲ. ನಾವು ಸ್ಟಡಿ ಆಗಿರೋದೇ ರೆಡಿ ಆಗಿರೋದು ಕಣ್ರಿ. 90 ಮೂಡಿಂದ ಹೊರಗೆ ಬಂದು ಸೆಲೆಬ್ರೇಷನ್ ಮೂಡಲ್ಲಿ ಇದೀವಿ. ಓಹೋ, ನಿಮಗೆ ಈ ತರ ಓಡಾಡ್ಕೊಂಡಿರೋದೇ ಸೆಲೆಬ್ರೇಷನ್. ಏನ್ ಕಿಂಡಲ್ಲ? ನೋಡ್ತಾರಿ ಒಂದೆರಡು ಟಮ್ಟೇಡ್ ಬೀಳೋವರೆಗೂ, ಆಮೇಲೆ ತೋರಿಸ್ತೀವಿ ನಮ್ ಕದರ್. ಬರ್ಲಿ ಬರ್ಲಿ ಬರ್ಲಿ, ಇವಾಗ ನೋಡಿ ಸ್ಯಾಂಪಲ್ ತೋರಿಸ್ತೀನಿ. ನಮ್ಮ ಅಣ್ಣ ಮದ್ವೆ ರೀ. ನಮ್ಮ ಅಣ್ಣ ಅದಕ್ಕೆ ಮದ್ವೆ, ಸೆಲೆಬ್ರೇಷನು ಡೆಕೋರೇಷನು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ಆಗಿರೋದು ತುಂಬ ದೊಡ್ಡ ತಪ್ಪು ಅಂತ ನನಗೂ ಗೊತ್ತು. ಅದ್ರ ಬಗ್ಗೆ ಮಾತಾಡಿ ಉಪಯೋಗ ಇಲ್ಲ ಬಿಡ್ರಿ. ಗ್ರಾಚಾರ ಆತ್ಮಹತ್ಯೆ ಕುದಕ್ಕೆ ಯಾಕರೆ ಅಂತಾರಲ್ಲ, ಹಂಗಾಯ್ತು. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಯಾರಿಗೂ ಅರ್ಥ ಆಗಲ್ಲ ರೀ. ಎಲ್ಲರೂ ಅವ್ರವ್ರ ಮೂಗಿನ ನೆರಕೆ ನಡೀತಾರೆ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ಮದುವೆ ಕೆಲಸ ಜೋರಿರುತ್ತೆ, ಹೋಗಿ ನೋಡಿ. ಆಮೇಲೆ ನಿಮ್ಮನ್ನ ನಾನೇ ಕರ್ಕೊಂಡು ಬಂದಿದ್ದೀನಿ ಅಂತ ಅವ್ರು ಹೊಡೆದ್ರೆ ಕಷ್ಟ ಕಲ್ಲಲ್ಲಿ. ಇಷ್ಟು ದಿನ ನಮ್ಮ ಮನೇಲಿ ಒಬ್ರು ಇದ್ರು, ಈಗ ಇನ್ನೊಂದು ಸೇರ್ಪಡೆ. ನಿಮ್ಮ ಅಕ್ಕ ಅಲ್ಲಲ್ಲ, ನಮ್ಮ ಅತ್ತಿಗೆ. ಹೇಗಾದರೂ ಮಾಡಿ ನೀವು ಒಳಗೆ ಬರೋ ಹಾಗೆ ಮಾಡೋಣ. ಯಾಕೆ ಹೀಗಾಯಿತು ಅಂತೆಲ್ಲ ಕೇಳಿ ಎಲ್ಲ ಸರಿ ಮಾಡ್ತೀನಿ. ನಾನು ಯಾರಿಗೂ ಬೇಡದಾರ ಅನ್ಕೊಂಡ್ರೆ, ನಮ್ಮ ಅಪ್ಪನ ಪಾಲಿಗಂತೂ ನನ್ನ ಕಸ. ನಮ್ಮ ಅತ್ತಿಗೆ ಬರ್ತಾರೆ, ಇದನ್ನೆಲ್ಲ ಸರಿ ಮಾಡ್ತಾರೆ. ಆ ಕಸನ ತಗೊಂಡೋಗಿ ಸಿಂಗಾರ ಮಾಡಿ ಒಂದೊಳ್ಳೆ ಜಾಗದಲ್ಲಿ ಇಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವರು ನನ್ನನ್ನು ಎಡಗಾಲಲ್ಲಿ ಒದ್ದು ಆಚೆ ಹಾಕ್ಬಿಟ್ರು. ಕಸ ಯಾವತ್ತಿದ್ರು ಕಸನೇ, ನನ್ನ ಜಾಗ ಏನು ಅಂತ ತೋರಿಸ್ಬಿಟ್ರು. ಬಿಡಿ ಬೇಡ ಬಿಡ್ರೆ ಕೃಷ್ಣ,
ದಿ ಸನ್ ಆಫ್ ಗ್ರೇಟ್ ಸೂರ್ಯಪ್ರಕಾಶ್. ಈ ಥರ ಬೀದಿಲಿ ನಿಂತು ಅಳ್ಬಾರ್ದು. ಅಳ್ತಿರೋದನ್ನ ಯಾರಾದರೂ ನೋಡಿ ನಮ್ಮ ಅಪ್ಪಂಗೆ ಹೇಳಿದ್ರೆ ಅವ್ರಿಗೆ ಇನ್ನೂ ಅವಮಾನ ಆಗುತ್ತೆ ಕಣ್ರಿ. ನೀವು ಹೋಗಿ ಮದುವೆ ಕೆಲಸ ಜಾಸ್ತಿ ಇರುತ್ತೆ, ನಿಮ್ಮ ಅವಶ್ಯಕತೆ ಇದೆ ಅಲ್ಲಿ. ನಿನ್ನ ಅವಶ್ಯಕತೆನೂ ಅಲ್ಲಿದೆ ಕೃಷ್ಣ. ಏ ಜೋಕು ಜೋಕ್ ಮಾಡಬೇಡಿ, ಹೋಗ್ರಿ ರೀ. ಮಕ್ಕಳೇ, ಏನೋ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದು ಮೌನವಾಗಿ ನಿಂತ್ಕೊಂಡಿದ್ಯಾ? ಏನು ಹೇಳಮ್ಮ? ಯಾಕಮ್ಮ ಕೈ ಮುಗೀತಾ ಇದೆಯಾ? ಅಂಥದ್ದೇನಾಯಿತು? ಮದುವೆ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ತುಂಬ ಬೇಕಾದವರೊಬ್ರು ಇರ್ತಾರೆ, ಅವರನ್ನು ನೀವು ತುಂಬ ಪ್ರೀತಿಸ್ತಾ ಇರ್ತೀರ. ಆದರೆ ಒಂದಿನ ನಿಮ್ಮ ಕಣ್ಮುಂದೆನೇ ಅವರು ತೀರಿ ಹೋಗ್ತಾರೆ, ನೋವಾಗತ್ತೆ. ಆದರೆ ಮನಸ್ಸು ಯಾವಾಗ ಒಡೆದೋಗುತ್ತೆ ಗೊತ್ತಾ ಸರ್? ಅವ್ರ ಸಾವಿಗೆ ಕಾರಣ ಆದವರು ನಮ್ಮ ಸುತ್ತಮುತ್ತನೇ ಆರಾಮಾಗಿ ಓಡಾಡಿದಾಗ ಮನ್ಸಿಗೆ ನೋವಾಗುತ್ತೆ ಸರ್. ಅತ್ತಿಗೆ ಅಂತ ಕರೆದಾಗ ಮನ್ಸಿಗೆ ಇನ್ನೂ ನೋವಾಗತ್ತೆ. ಬಿಡಿ ಸರ್, ನನ್ನ ಭಾವನೆ ನಿಮಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತು, ನಿನ್ನ ಭಾವನೆ ನನಗಲ್ಲದೆ ಇನ್ಯಾರಿಗೂ ಅರ್ಥ ಆಗತ್ತಮ್ಮ. ಪ್ರೀತಿಸಿದವನ ಸಾವಿಗೆ ಕಾರಣ ಆದವನ್ನ ಅನ್ನ ಆಶ್ರಯ ಕೊಟ್ಟು ನಾನು ಸಾಕ್ತಾ ಇದ್ದೀನಿ. ಇದಕ್ಕಿಂತ ವಿಪರ್ಯಾಸ ಇನ್ನೇನಿದೆ? ಆ ಅಪ್ರಯೋಜಕ ಕೃಷ್ಣನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿರಬೇಕು ಅಲ್ವಾ? ಬೇಜಾರು ಮಾತ್ರ ಅಲ್ಲ ಸರ್, ಮನಸ್ಸು ಅವನ್ನ ನೋಡಿದಾಗ ನಾನು ಯಾವುದನ್ನ ಮರಿಬೇಕು ಅಂತ ಇದೀನೋ ಅದೇ ನೆನಪಾಗತ್ತೆ. ನಾನು ಈ ಮದುವೆಗೆ ಒಪ್ಕೊಂಡಿದ್ದೆ ಸೂತ್ಕದ ಕಳೆ ನಮ್ಮನೆಯಿಂದ ಹೋಗಿ ಸಂಭ್ರಮದ ಕಳೆ ಬರಬೇಕು ಅಂತ. ಆದರೆ ಅವನನ್ನು ನೋಡಿದಾಗೆಲ್ಲ ಮತ್ತೆ ಮತ್ತೆ ಆ 2 ಸಾವು ನೆನಪಾಗುತ್ತೆ ಸರ್. ಹೇಳು ಮಗಳೇ, ಈಗ ನನ್ನಿಂದ ನಿನಗೇನಾಗಬೇಕು? ಅವನು ಈ ಮದುವೆಗೆ ಬರಬಾರ್ದು. ಕೃಷ್ಣ ನನ್ನ ಕಣ್ಮುಂದೆ ಕಾಣಿಸ್ಕೋಬಾರ್ದು. ಅರ್ಥ ಆಯಿತು. ಕೃಷ್ಣನ ನೋಡುವಾಗಲೆಲ್ಲ ನಿನಗೆ ನಿನ್ನ ಪ್ರೀತಿ ನೆನಪಾಗುತ್ತೆ. ಆ ಸಾವು ಕಣ್ಮುಂದೆ ಬರುತ್ತೆ. ನಿನ್ನ ಮನಸ್ಸಿನ ಮೇಲೆ ಕೆಟ್ಟ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಸಂಭ್ರಮದ ಸಂದರ್ಭದಲ್ಲಿ ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ. ಕೃಷ್ಣ ಈ ವಾತಾವರಣದಲ್ಲಿ ಇರೋದಿಲ್ಲ, ಅವನು ನಿನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ಸಮಾಧಾನ ತಾನೇ?